ಯಾವ್ದು ಹುಡುಗಿರೆಲ್ಲ ಜಗಾದ್ರೆ ನೋಡ್ತಾರೆ ಬಿಟ್ರೆ ಮುಂದಕ್ಕೆ ಹಂಗೆ ಬೇಡ ಸುಮ್ಮನೆ ಯಾಕೆ ಗುರು 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 ನೋಡಿ ಹಿಂಗೆ ನೋಡಿಸ್ಬೇಕು ಗಾಡಿಗಳನ್ನ ಇಷ್ಟ ಬಂದಂಗೆ ತಿರ್ಗಿಸ್ಬೇಕು ರೋಡ್ಗಳಲ್ಲಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫಸ್ಟ್ ಟೈಮ್ ಒಂದು ಸ್ಕೂಟರ್ ರಿವ್ಯೂ ಮಾಡೋಕೆ ಹೋಗ್ತಾ ಇದೀವಿ. ಲೆಟ್ಸ್ ಸಿ. ಇದವರೇ ಎಲ್ಲಿ ಹೋಗ್ತಾ ಇದೀವಿ ಇವಾಗ ನಾವು? ಟಿಫನ್ಗೆ. ಸಿಂಪಲ್ ಆಗಿ ಟಿಫನ್ಗೆ ಹೋಗೋಣ. ಸಿಂಪಲ್ ಬಟನ್ ಓಪನ್ ಮಾಡೋದ್ರಲ್ಲೂ ಕ್ಲೋಸ್ ಯಾವುದು ಓಪನ್ ಯಾವುದು ಗೊತ್ತಾ? ಸಿಂಪಲ್ ಆಗಿ ಹೋಗಿ ನಾಷ್ಟಕ್ಕೆ ಹೋಗ್ತಾ ಇದೀವಿ. ಇದು ನಮ್ಮ ಬೆಂಗಳೂರಿನ ಕಂಡೀಷನ್. ಅರ್ಥ ಆಯ್ತು ಅನ್ಸುತ್ತೆ. ನನ್ನನ್ನೂ ಬಿಡಲ್ಲ. ಈಗ ದೊಡ್ಡ ಸೈನ್ಯನೇ ರೆಡಿ ಆಗಿದೆ ನನ್ನನ್ನು ಟಾರ್ಗೆಟ್ ಮಾಡಕ್ಕೆ. ಐ ಡೋಂಟ್ ಕೇರ್. ಹೋಗ್ತಿದ್ದೀರಾ ಹೇಳ್ರಿ. ಟಿಫನ್ ಮಾಡೋಣ ಫಸ್ಟು. ಟಿಫನ್ ಮಾಡಿದ್ರೆ ನೆಕ್ಸ್ಟ್ ಪ್ಲಾನ್ ಮಾಡೋಣ. ಸಿಂಪಲ್ ಆಗಿ ಚಿತ್ರಾನ್ನ ವಡೆ ಪುಳಿಯೋಗರೆ ವಡೆ ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಗುರು. ನನ್ನ ಚಿಕ್ಕ ಮಗು ಮಾಡಿಬಿಟ್ಟು ನೋಡಿ ಎಲ್ಲಿ ಕರ್ಕೊಬಂದವರು. ಬೆಳಗ್ಗೆಯಿಂದ ಸಿಂಪಲ್ ಅಂತ ಇದ್ದಲ್ಲ, ಬನ್ನಿ ಸಿಂಪಲ್ ಅಂದ್ರೆ ಏನಂತ ತೋರಿಸ್ತೀನಿ. ಸಿಂಪಲ್ ಎನರ್ಜಿ ಕರ್ಕೊಂಡ್ಬಂದಿದ್ದಾರೆ. ನಮ್ಮ ಮಾಲೂರು ಮೆಗಾಸ್ಟಾರ್ ಬಂದ್ಬಿಟ್ಟು ಹೊಸ ಗಾಡಿ ತೊಗೊತಾ ಇದ್ದಾರೆ. ಬನ್ನಿ ನೋಡೋಣ, ಗಾಡಿ ರಿವ್ಯೂ ಎಲ್ಲ ಮಾಡೋಣ. ಮ್ಯಾನೇಜರ್ ನೋಡಿದ್ರೆ ಹೊಸ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದರಿಂದ ನಿದ್ದೆನೇ ಹಾಳಾಗೋಯ್ತು. ಸರಿ ವೀಕೆಂಡಲ್ಲಿ ಮಲ್ಗೋಣ ಅಂದರೆ ಇವರು ಗಾಡಿ ರಿವ್ಯೂ ಮಾಡೋಣ ಅಂತ ಕರ್ಕೊಬಂದರು. ಬಂದು ನೋಡಿದ್ರೆ ಯಾರಿಗೋ ಬ್ಲೇಡ್ ಹಾಕ್ಕೊಂಡು ನಿಂತಿದ್ದಾರೆ. ಬಂದು ಕೆಲಸ ತಾನೇ ನೋಡ್ಬೇಕು ಫಸ್ಟು. ಆಯಿತು ಅಂತ ನಾನು ಗಾಡಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡೋಕ್ಕೆ ಕ್ಯೂಟಾಗಿ ಸಖತ್ತಾಗಿತ್ತು. ಸರಿ ಅಂತ ಅಂದ್ಬಿಟ್ಟು ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಿದೆ. ಕೊನೆಗೂ ನಮ್ಮ ಅಣ್ಣ ಬಂದ. ಇದರ ಇನ್ನೊಂದು ಹೆಸರು ಬಂದು ದ ಸೂಪರ್ ಸ್ಕೂಟರ್. ಜೊತೆ ಸಾರಿ ಮಾಲೂರು ಮೆಗಾಸ್ಟಾರ್ ಜೊತೆ. ಮಾಲೂರು ಮೆಗಾಸ್ಟಾರ್ ಉದಯ್ ಹೋಗ್ತಾ ಇರೋದು ರೈಡ್ಗೆ. ಸಿಂಪಲ್ ಒಂದು ಬೆಳಗ್ಗೆಯಿಂದ ಸಿಂಪಲ್ ಅಂತ ಇದ್ರಲ್ಲ ನೋಡಿ, ಓಡಿಸ್ತಾ ಇದೀನಿ ಸಿಂಪಲ್. ಏ ಶಿವಣ್ಣ, ಏನ್ ನೀ ಇಲ್ಲಿ ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಗಾಡಿ ಓಡಿಸಿದ್ರಿ ಸಿಂಪಲ್ ಆಗಿ ಹೆಂಗಿತ್ತು? ಸಿಂಪಲ್ ಆಗಿ ಹೇಳ್ಬಿಡಿ. ಸಿಂಪಲ್ ಆಗಿದೆ ಗಾಡಿ ಬ್ರೋ. ನೋಡೋಕ್ಕೂ ಲುಕ್ ಚೆನ್ನಾಗಿದೆ, ಮೈಲೇಜು ಇದೆ, ರೋಡ್ ಗ್ರಿಪ್ಪು ಚೆನ್ನಾಗಿದೆ. ಕಿಲೋಮೀಟರ್ ವೈಸ್ ನೋಡೋದಕ್ಕೆ ಹೋದ್ರೂ ಚೆನ್ನಾಗಿದೆ. 265 ಹೇಳ್ತಾರೆ, 190ವರೆಗೂ ಕೊಡುತ್ತೆ ಮೈಲೇಜು. ಚೆನ್ನಾಗಿದೆ. ಏತರ್ಗೂ ಇದು ಕಂಪೇರ್ ಮಾಡಿದ್ರೆ? ಏತರ್ಗೂ ಇದು ಕಂಪೇರ್ ಮಾಡಿದ್ರೆ ಪ್ರೈಸ್, ಮೈಲೇಜ್ ಬಿಟ್ಬಿಡಿ, ಪ್ರೈಸಿಂಗ್ ಬಿಟ್ಬಿಡಿ, ಎಕ್ಸ್ಪೀರಿಯನ್ಸು ಬೆಟರ್ ಇದೆ ಬ್ರೋ. ಆ ಗಾಡಿ ನೋಡಿದಾಗ ಈ ಗಾಡಿ ನೋಡಿದಾಗ ಅದರಲ್ಲಿ ಏನಂತಂದರೆ ಲೈಟ್ ವೆಯ್ಟು, ಗ್ರಿಪ್ಪು ಸ್ವಲ್ಪ ಕಡಿಮೆ ಇದೆ. ಇದು ಗ್ರಿಪ್ ಎಲ್ಲ ಒಳ್ಳೆ, ರೋಡ್ ಗ್ರಿಪ್ ಒಳ್ಳೆ ಚೆನ್ನಾಗಿದೆ. ನಾನು ರೋಡಲ್ಲಿ ಹಳ್ಳ ದಿನದಲ್ಲೆಲ್ಲ ಟೆಸ್ಟ್ ಮಾಡಿದಾಗ ಚೆನ್ನಾಗಿದೆ. ನೀವು ಡೈಲಿ ಎಷ್ಟು ಓಡಿಸ್ತೀರಾ ಗಾಡಿ? ಡೈಲಿ ನಾನು 80 ಕಿಲೋಮೀಟರ್ಸ್ ಅಪ್ ಅಂಡ್ ಡೌನ್ ಓಡಿಸ್ತೀನಿ. ಯಾವ ಗಾಡಿ? ಪ್ಯಾಷನ್ ಪ್ರೋ ಓಡಿಸ್ತಾ ಇದ್ದೀನಿ ಸದ್ಯಕ್ಕೆ. ಏನು ಬ್ಯಾಕ್ ಪೇನ್ ಅದೆಲ್ಲ ಇದೆ. ಇದು ಒಂಥರ ಬಾಡಿ ಸಸ್ಪೆನ್ಷನ್, ಸಸ್ಪೆನ್ಷನ್ಸ್ ಎಲ್ಲ ಚೆನ್ನಾಗಿದೆ, ನೋಡೋದಕ್ಕೂ ಲುಕ್ ಇದೆ. ಸಿಂಪಲ್ ಅಂತ ಹೆಸರು ಅಷ್ಟೇ, ಆದರೆ ಸೂಪರ್ ಬೈಕ್ಗಿಂತೂ ಏನು ಕಮ್ಮಿ ಇಲ್ಲ. ಗಾಡಿ ಔಟರ್ ಲುಕ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಬ್ಯಾಕ್ ಸೈಡಿನ ಟೈಲ್ ಲೈಟ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದು ಸಿಂಪಲ್ ಎಕ್ಸ್ ಆಯ್ತು. ಆಮೇಲೆ ಓಕೆ, ಗ್ರೇ ಮಾಡೆಲಲ್ಲಿ ನಿಮಗೆ ಕಾಣಕ್ಕೆ ಬರ್ತಿರೋದು ಏನಂದರೆ ಅಪ್ ಟು 265 ರೇಂಜ್ ಕೊಡುತ್ತೆ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ 190 ಕಿಲೋಮೀಟರ್ ಬರುತ್ತೆ. ಇದರಲ್ಲಿ ನಿಮಗೆ ರೈಡ್ಸ್ ಬಂದ್ಬಿಟ್ಟು 6 ರೈಡ್ಸ್ ಸಿಗುತ್ತೆ. 6 ರೈಡ್ಸಲ್ಲಿ ಸೂಪರ್ ಸಾನಿಕ್ ಇರುತ್ತೆ. ಅದಾದಮೇಲೆ ಇನ್ನೂ ಒಂದು ಆಪ್ಷನ್ ಇದೆ, ಅದೇನು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಸ್ಪೆಷಲಿ ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ ತುಂಬ ಸಾಫ್ಟ್ ಬ್ಯಾಕ್ ಪಿಲಿಯನ್ ಸೀಟ್ ಇರುತ್ತೆ. ನಿಮಗೆ ಡ್ರೈವರ್ ಸೀಟ್ ಕೂಡ ತುಂಬ ಸಾಫ್ಟಾಗಿರುತ್ತೆ. ಇದು ಬಂದು TFT ಟಚ್ ಸ್ಕ್ರೀನ್. ನಿಮ್ಗೆ ಇದರಲ್ಲಿ ರೈಡ್ ಚೇಂಜಸ್ಸು ಯಾವ ರೀತಿ ಮಾಡಬೇಕು, ಟ್ರಾಕ್ಷನ್ ಕಂಟ್ರೋಲ್ ಇಲ್ಲೇ ಬರುತ್ತೆ. ರೈನ್ ಕಂಟ್ರೋಲ್, ಟ್ರಾಕ್ಷನ್ ಕಂಟ್ರೋಲ್ ಏನೇನಿದೆಯೋ ಅದನ್ನೆಲ್ಲ ನೋಡ್ಕೋಬೋದು. ಈ ಸ್ಕೂಟರ್ ಮೇಲೆ ಕ್ಲಿಕ್ ಮಾಡಿದ್ದೀರಂದರೆ ರೈಡ್ ಕಂಟ್ರೋಲ್ ಇರುತ್ತೆ. ನೀವು ರೋಡ್ ಅಸಿಸ್ಟ್ ರೋಡಲ್ಲಿ ಟ್ರಾವೆಲ್ ಮಾಡುವಾಗ ರೋಡು, ರೈನ್, ಟ್ರಾಕ್ಷನ್, ರ್ಯಾಲಿ 4 ಕಂಟ್ರೋಲ್ಸ್ ಆಪ್ಷನ್ ಇರುತ್ತೆ. ಆಫ್ ರೋಡಿಂಗಲ್ಲಿ ಕೂಡ ನಿಮಗೆ ರ್ಯಾಲಿ ಆಪ್ಷನ್ ಏನಿರುತ್ತೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾರನ್ ಸೌಂಡ್ ಯಾವ ರೀತಿ ಇದೆ ಕೇಳೋಣ. ಈ ರೀತಿ ಕೇಳಿಸುತ್ತೆ. ಓಕೆ, ನೆಕ್ಸ್ಟ್ ಇಂಡಿಕೇಟರ್. ಹೀಗೆ OTP ಹಾಕೋದು, ಇನ್ನೊಂದು ಮತ್ತೊಂದು ನಿಮಗೆ ಕೆಲವೊಂದು ಗಾಡಿಗಳಲ್ಲಿ ಇರ್ತಾವಲ್ಲ, ಆ ರೀತಿ ಏನು ಫೆಸಿಲಿಟಿ ಏನಿರಲ್ಲ. ಸಿಂಪಲ್ OG ಸ್ಟೈಲ್. ಈ ಆನ್ ಮಾಡಿ ಡಿಸ್ಪ್ಲೇ ತೋರಿಸುತ್ತೆ. ಬ್ರೇಕ್ ಹಿಡೀರಿ, ಈ ರೆಡ್ ಕಲರ್ ಬಟನ್ ಏನಿದೆ ಇಲ್ಲಿ ಒತ್ತಿದ್ದೀರಾ ಅಂದರೆ ಆಟೋಮ್ಯಾಟಿಕ್ಕಾಗಿ ನಿಮಗೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆಯಲ್ಲ ಬ್ರೇಕ್ ಹಿಡೀರಿ ಅಂತ. ಸೊ ಈ ಬ್ರೇಕ್ ಹಿಡಿಬೇಕು, ಜೊತೆಗೆ ಅಷ್ಟೇ ಗಾಡಿ ಸ್ಟಾರ್ಟ್ ಆಯಿತು.
ಬಿಟ್ಟರೆ ಮುಂದಕ್ಕೆ ಹಂಗೆ ಬೇಡ ಸುಮ್ಮನೆ ಯಾಕೆ. ಸೊ ಮೋಡ್ಸ್ ಎಲ್ಲ ಈ ರೀತಿ ಕಾಣಿಸುತ್ತೆ ನಿಮ್ಗೆ. ಈಗ ನಾವು ಇಕೋ ಮೋಡಲ್ಲಿದ್ದೀವಿ. ಸೊ ಇದೇ ಸ್ಟಾರ್ಟಿಂಗ್ ಮೋಡ್. ನೆಕ್ಸ್ಟು ರೈಡ್ ಮೋಡು, ಆಮೇಲೆ ಏರ್ ಮೋಡ್, ಗಾಳಿಯಲ್ಲೇ ತೇಲಾಡ್ತೀವಿ. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಲು ಸೋನಿಕ್ ಮೋಡ್. ಇದು ನಿಮಗೆ ಹೈಯೆಸ್ಟ್ ಸ್ಪೀಡ್, ಟಾಪ್ ಸ್ಪೀಡ್ ಹತ್ರ ನಿಮಗೆ 119ಇಂದ 120ವರೆಗೂ ಟಾಪ್ ಸ್ಪೀಡ್ ಬರುತ್ತೆ. ಯಾರು ಆ ಸ್ಪೀಡಲ್ಲಿ ಹೋಗಬೇಡಿ, ಪ್ಲೀಸ್ ಫಾಲೋ ಇಂಡಿಯನ್ ಸ್ಟ್ಯಾಂಡರ್ಡ್ ರೋಡ್ ರೂಲ್ಸ್. ಅದಕ್ಕೆ ಇವಾಗ ನಾವೇನು ಮಾಡಿದ್ವಿ, ನೆಕ್ಸ್ಟ್ ಇಕೋ ಮೋಡ್ಗೆ ಹಾಕ್ಕೊಂಡು ಇಲ್ಲಿಂದ ಕಂಪನಿಯವರಿಗೆ ಗಾಡಿ ವಾಪಸ್ ಕೊಡೋಣ. ನಿನಗೆ ಬಂತು ಟೈಮು, ಮೂಟೆ ಕಟ್ತಾರೆ. ನಮ್ಮ ಹತ್ರ ಹೆಣ್ ಡ್ರೈವರ್ಸ್ ಇಲ್ಲ, 3 ಜನ ಬರೀ ಗನ್ ಡ್ರೈವರ್ಸೇ. ಮುಂದೆ ಬರ್ರ ಹೋಗ್ರಿ ಬೇಗ. ಹೆಂಗ್ ಗುರು ಈ ರೀತಿ ಹೊಡಿತಾ ಇದೆಯಾ ಗಾಡಿನ? ಸಿಂಪಲ್ಲಾಗಿ ಹೋಗು ಅಂದರೆ ಹುಲಿ ನಾನು ಅಂತೆಲ್ಲ ಗುರು. ಹೆಂಗೆ ಹೋಗ್ತಾರೆ ನೋಡೋಣ ಈಗ. ಗುರು ನೋಡಿ ಹಿಂಗೆ ನೋಡಿಸ್ಬೇಕು ಗಾಡಿಗಳನ್ನ, ಇಷ್ಟ ಬಂದಂಗೆ ತಿರ್ಸ್ಬೇಕು ರೋಡ್ಗಳಲ್ಲಿ. ಅಣ್ಣ ನೋಡಿ ಹೋಗ್ತಾವನೆ ಸೂಪರಾಗಿ, ಈ ರೀತಿ ತಿರ್ಸ್ಕೋಬೇಕು. ಯಾರೋ ಇವನು? ಇಲ್ಲ ಸುಂದ್ರ. ನೋಡಕ್ ಕೋತಿ ನನ್ನ ಮಗ ಇದ್ದಂಗೆ ಸುಂದ್ರ ಅಂತೆ.